ವಿಜೃಂಭಣೆಯಿಂದ ಸಾಗಿದ ಮಾರುತೇಶ್ವರ ಲಘು ರಥೋತ್ಸವ. ಮನೋರಂಜನೆಯ ಹಾಲೋಕಳಿಯಲ್ಲಿ ಮಿಂದೆದ್ದ ಸಹಸ್ರಾರು ಭಕ್ತರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೀರಲದಿನ್ನಿ ಗ್ರಾಮದ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ಯುಗಾದಿ ಹಬ್ಬದ ಪ್ರಯುಕ್ತ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಳೆದ ಒಂದು ವಾರದಿಂದಲೂ ವಿವಿಧ ಧಾರ್ಮಿಕ ಚಟುವಟಿಕೆಗಳು ದೇವಸ್ಥಾನದ ಆವರಣದಲ್ಲಿ ಅದ್ಧೂರಿಯಾಗಿ ಜರುಗಿದ್ವು. ಯುಗಾದಿ ಪಾಡ್ಯದ ದಿನ ಮಾರುತೇಶ್ವರ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಗೊಲ್ಲ ಸಮಾಜದ ಹಾಲೋಪಳಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಭಕ್ತರು ನೆರೆದಿದ್ರು. ಯುಗಾದಿ ಪಾಡ್ಯದ ದಿನದಂದು ನೀರಿನ ಕೊಂಡ ಹಾಯುವುದು, ನಂತರ ಹಾಲೋಪಳಿಯಲ್ಲಿ ಭಕ್ತರು ಮಿಂದೆದ್ರು. ಗೊಲ್ಲರ ಸಂಸ್ಕೃತಿಯ ಹಾಲೋಪಳಿಯನ್ನ ನೋಡಲು ದೂರದ ಗ್ರಾಮಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅದನ್ನ ಕಣ್ತುಂಬಿಕೊಂಡ್ರು. ಲಘು ರಥೋತ್ಸವ ನಡೆಯುವ ಮುನ್ನ ನಡೆದ ಹಾಲೋಕುಳಿ ಮುಕ್ತಾಯವಾಗ್ತಾ ಇದ್ದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಸಮ್ಮುಖದಲ್ಲಿ ಲಘು ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಸಂಜೆ ನಡೆದ ರಥೋತ್ಸವಕ್ಕೆ ಹಿರೇ ಅರಳಿಹಳ್ಳಿ, ಎನ್ ಜರಕುಂಟಿ, ಹೊಸೂರು ತರಲಕಟ್ಟಿ, ಬುಡಕುಂಟಿ, ಜಾಪಲದಿನ್ನಿ, ಲಿಂಗನಬಂಡಿ, ಹಿರೇವಂಕಲಕುಂಟ, ಮಾಟಲದಿನ್ನಿ, ಸಿಡ್ಲಭಾವಿ ಸೇರಿದಂತೆ ತಾಲೂಕಿನ ಹಲವು ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯ ಭಕ್ತರು ಆಗಮಿಸಿ ಶ್ರೀ ಮಾರುತೇಶ್ವರ ದೇವರ ಕೃಪೆಗೆ ಪಾತ್ರರಾದರು. ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೊಪ್ಪಳ.